ಹಾಯ್ ಫ್ರೆಂಡ್ಸ್, ಇದು ಫ್ರೈಡೇದು ಮಿನಿ ವ್ಲಾಗ್. ನಾನಿವತ್ತು ಮಧ್ಯಾಹ್ನದ ಲಂಚಿಗೆ ಮತ್ತು ನೈಟ್ ಡಿನ್ನರಿಗೆ ಸೇರಿಸ್ಬಿಟ್ಟು ನುಗ್ಗಿಸೊಪ್ಪಿನ ಬಸ್ಸಾರನ್ನು ಮಾಡ್ತಾ ಇದ್ದೀನಿ. ನಮಗಿಲ್ಲಿ ನುಗ್ಗಿಸೊಪ್ಪು ಸಿಗೋದು ತುಂಬಾ ಕಷ್ಟ. ಸೊ ಈ ಸಲ ಇಂಡಿಯನ್ ಸ್ಟೋರಿಗೆ ಹೋದಾಗ ಸಿಕ್ಕಿತ್ತು, ಅದಕ್ಕೆ ನಾನು ನುಗ್ಗಿಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನುಗ್ಗಿಸೊಪ್ಪು ಮತ್ತು ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ನಾನು ನುಗ್ಗಿಸೊಪ್ಪಿನ ಬಸ್ಸಾರನ್ನ ತಿಂದ್ಬಿಟ್ಟು ಆಲ್ಮೋಸ್ಟ್ 1 year ಆಗ್ತಾ ಬಂತು. ಸೊ ತುಂಬಾ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ನುಗ್ಗಿಸೊಪ್ಪಿನ ಬಸ್ಸಾರಾಗಿರ್ಬೋದು, ಬೇರೆ ರೀತಿಯ ಬಸ್ಸಾರುಗಳನ್ನು ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಆ್ಯಂಡ್ ನುಗ್ಗಿ ಸೊಪ್ಪಿನ ಬಸ್ಸಾರು ಮಾಡಿದಾಗ ನಾವು ಪಲ್ಯ ಮಾಡ್ತೀವಲ್ವಾ, ಅದಕ್ಕೆ ಮೊಟ್ಟೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಯಾರಾದರೂ ವೆಜಿಟೇರಿಯನ್ನು ಮೊಟ್ಟೆ ತಿನ್ನಲ್ಲ ಅಂತ ಅಂದರೆ ಹಸಿ ಕೊಬ್ಬರಿನ ಜಾಸ್ತಿ ಹಾಕಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಸ್ಸಾರಿಗೆ ಕಾಂಬಿನೇಷನ್ ರಾಗಿ ಮುದ್ದೆ ಅಲ್ವಾ. ಸೊ ನನ್ನ ಮಧ್ಯಾಹ್ನದ ಲಂಚಿಗೆ ಬಸ್ಸಾರು ಮತ್ತು ಬಸ್ಸಾರಿನಿಗೆ ಪಲ್ಯ ಮಾಡಿದ್ನಲ್ಲ, ಅದು ರಾಗಿ ಮುದ್ದೆ ರೆಡಿಯಾಗಿದೆ. ಎಲ್ಲದೂ ತುಂಬ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.